ಹಾಯ್ ನಮಸ್ಕಾರ. ನಾವು ಇವತ್ತು 1 ಎಕರೆ 10 ಗುಂಟೆ ಪ್ರಾಪರ್ಟಿ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಬಂದು ಸ್ಟೇಟ್ ಹೈವೇಯಿಂದ ಒಂದು ಈ ಥರ ಟಾರ್ ರೋಡ್ ಸಿಗುತ್ತೆ. ಟಾರ್ ರೋಡ್ ಅಟ್ಯಾಚ್ ಆಗಿ ಪ್ರಾಪರ್ಟಿ ಇದೆ. ರೋಡ್ ಈ ಪ್ರಾಪರ್ಟಿ ಬಂದು ಹಾಸನ ಡಿಸ್ಟಿಕ್ ಬರುತ್ತೆ. ಇದು ಬಂದು ಹಾಸನಿಂದ ನಿಮಗೆ ಸಕಲೇಶಪುರ ಹೋಗೋ ಕಡೆಯಲ್ಲಿ ಮಧ್ಯ ಡಿವಿಯೇಷನ್ ತೊಗೋಬೇಕು. ಅಲ್ಲೊಂದು ಸ್ಟೇಟ್ ಹೈವೇ ಸಿಗುತ್ತೆ, ಬೇಲೂರು ಕೂರ್ಗ್ ರೋಡು. ಸೊ ಆ ಕೂರ್ಗ್ ರೋಡಿಂದ ಸ್ಟೇಟ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟರ್ ಒಳಗಿದೆ. ಇನ್ನೊಂದು ರೋಡಲ್ಲಿ ಬಂದರೆ 4 ಕಿಲೋಮೀಟರ್ಸ್ ಇದೆ. ಅದು ಇನ್ನೂ ಹತ್ತಿರ ಆಗುತ್ತೆ ಹೈವೇಗೆ. ಆ್ಯಂಡ್ ಇಲ್ಲಿ ರೈನ್ಫಾಲ್ ಎಲ್ಲ ನಿಮಗೆ ಬಂದು ಒಂದು 70-80 ಇಂಚಸ್ ಮ್ಯಾಕ್ಸ್ ಅಷ್ಟೇ ಆಗೋದು. ಮತ್ತು ಲೀಚಸ್ ಪ್ರಾಬ್ಲಮ್ ಎಲ್ಲ ಇಲ್ಲ ಇಲ್ಲಿ. ಮತ್ತು ಇಂಟೀರಿಯರ್ ಜಾಗ ಎಲ್ಲ ಅಲ್ವೇ ಅಲ್ಲ. ಮತ್ತು ಒಳ್ಳೆ ಕಾಫಿ ತೋಟ ಮಾಡ್ಬೋದು, ಅಡಿಕೆ ತೋಟ ಮಾಡ್ಬೋದು, ಇಲ್ಲಾಂದರೆ ತೆಂಗಿನ ತೋಟ ಕೂಡ ಮಾಡ್ಬೋದು. ಸೊ ಎಲ್ಲದಕ್ಕೂ ಸೂಟಬಲ್ ಅಂತ ಜಾಗ ಇದು. ಒಂದು ಡ್ಯಾಮ್ ಕೂಡ ಇದೆ. ಆ ಡ್ಯಾಮ್ ಜಸ್ಟ್ ನಿಮ್ಗೆ ಒಂದು 3 ಕಿಲೋಮೀಟರ್ಸಲ್ಲಿ 3.5 ಕಿಲೋಮೀಟರ್ಸ್ ಡ್ಯಾಮ್ ಕೂಡ ಸಿಗುತ್ತೆ. ಬ್ಯಾಕ್ ವಾಟರ್ ಕೂಡ ಹೋಗ್ಬೋದು. ಆ್ಯಂಡ್ ಒಳ್ಳೆ ಜಾಗ, ಏನು ಮಾಡೋದಕ್ಕೂ ಒಳ್ಳೆ ಜಾಗ, ಚೆನ್ನಾಗಿದೆ. ಯಾರಾದರೂ ಒಂಚೂರು ಹಳ್ಳಿ ಪಕ್ಕದಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿರೋ ಅಂಥವ್ರಿಗೆ ಸೂಟಬಲ್ ಜಾಗ ಇದು. ಸೊ ಫರ್ದರ್ ಡೀಟೇಲ್ಸ್ಗೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನಾನು ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ವಿಸಿಟ್ಗೂ ಅಷ್ಟೇ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ಮುಂದಿನ ಪ್ರಾಪರ್ಟಿಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್. ಬ್ಯಾಂಗ್ಳೂರಿಂದ ನಿಮಗೆ 200 ಕಿಲೋಮೀಟರ್ಸ್ ಆಗುತ್ತೆ. ಪ್ರಾಪರ್ಟಿ ಬಂದು ಆಲೂರು ತಾಲೂಕಿಗೆ ಬರುತ್ತೆ. ಆ ತಾಲೂಕು ಜಸ್ಟ್ ನಿಮ್ಗೊಂದು 15 ಮಿನಿಟ್ಸ್ ಡ್ರೈವ್ ಅಷ್ಟೇ, ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಇಂಟೀರಿಯರ್ ಜಾಗ ಅಲ್ಲ, ಎದುರುಗಡೆ ಸುತ್ತಮುತ್ತ ಮನೆಗಳು ಕೂಡ ಇದೆ. ನೀರು ಕೂಡ ಮುಂದೆ ಚಾನಲ್ ನೀರು ಕೂಡ ತಗೋಬೋದು, ನೀರು ಪಾಸ್ ಆಗುವಾಗ. ಈ ಪ್ರಾಪರ್ಟಿಗೆ ಪ್ರೈಸ್, ಓನರ್ ಆಸ್ಕಿಂಗ್ ಪ್ರೈಸ್ ಬಂದು 43 lakhs, ಸ್ಲೈಟ್ಲಿ ನೆಗೋಷಿಯಬಲ್.